ನವಗ್ರಹಗಳಲ್ಲಿ ಒಂದಾದ ಸತ್ಯದೇವ ನ್ಯಾಯದೇವ ಎಂದೇ ಕರೆಯುವ ಶನಿ ಮಹಾತ್ಮನ ಪವಾಡಗಳನ್ನ ಹಾಗೂ ಈ ವಿಶೇಷ ನಾವಿಂದು ಶ್ರೀ ಗುರು ಶನಿ ಮಹಾತ್ಮ ಸ್ವಾಮಿ ಬಸಪ್ಪನವರು ಇರುವಂತಹ ಪುಣ್ಯಕ್ಷೇತ್ರ ಮೈಸೂರು ರಸ್ತೆಯಲ್ಲೇ ಇರುವ ಅವಲಹಳ್ಳಿಯಲ್ಲಿ ಇದ್ದೀವಿ. ಈ ಕ್ಷೇತ್ರ ಇನ್ನೊಂದು ವಿಶೇಷತೆ ಏನು ಅಂದರೆ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ತಾಯಿ ಛಾಯಾದೇವಿಯು ನೆಲೆಸಿದ್ದಾರೆ. ಬೆಂಗಳೂರಿನಲ್ಲಿ ಏಕೈಕ ಬಸಪ್ಪ ಎನಿಸಿಕೊಂಡಿರುವ ಶ್ರೀ ಶನೀಶ್ವರ ಸ್ವಾಮಿ ಬಸಪ್ಪನವರ ಕ್ಷೇತ್ರಕ್ಕೆ ಅದೆಷ್ಟೋ ಜನ ಮಕ್ಕಳಾಗದವರು ಬಂದು ಸಂತಾನ ಭಾಗ್ಯಕ್ಕಾಗಿ ಮೊರೆ ಹೋಗುತ್ತಾರೆ. ಎಲ್ಲ ಕಡೆ ಒಳ್ಳೇದಾಗಿದೆ, ನಮ್ಮನೆ ಕಡೆ ಒಳ್ಳೇದಾಗಿದೆ. ತುಂಬ ಅಭಿವೃದ್ಧಿ ದೇವಸ್ಥಾನ ಇದು, ಪವರ್ಫುಲ್ ಇದೆ. ಈ ಕ್ಷೇತ್ರದಲ್ಲಿ ಸ್ವಲ್ಪ ನಮ್ಮ ಮನೆಗಳಲ್ಲಿ ಸ್ವಲ್ಪ ಘಟನೆಗಳು ಅದು ನಡೀತಿತ್ತು. ಇಲ್ಲಿ ಬರೀ ಸ್ಟಾರ್ಟ್ ಮಾಡೋ ಸ್ವಲ್ಪ ಮದುವೆ ವಿಳಂಬ, ಜಮೀನು ಕೇಸುಗಳು, ಮನೆಯಲ್ಲಿ ಅಶಾಂತಿ ಹಾಗೂ ಇನ್ನು ಹಲವಾರು ಸಮಸ್ಯೆಗಳಿಗೆ ಈ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಕ್ಷಣಾರ್ಥದಲ್ಲಿ ಪರಿಹಾರ ಸಿಗುತ್ತದೆ. ಈ ಬಸಪ್ಪನ ಮಹಿಮೆ ತುಂಬಾ ಅಪಾರ. ಶ್ರೀ ಗುರು ಶನೀಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರದಲ್ಲಿ ಮುನಿಯಪ್ಪ ಸ್ವಾಮಿಯವರು ಪ್ರಧಾನ ಅರ್ಚಕರಾಗಿ ಹಾಗೂ ಧರ್ಮದರ್ಶಿಗಳಾಗಿ ದೇವರ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಪ್ರತಿ ಶನಿವಾರ ಹಾಗೂ ಹುಣ್ಣಿಮೆಯ ಅಮಾವಾಸ್ಯೆಯಂದು ಸ್ವಾಮಿಯವರಿಗೆ ಬೆಳಗಿನ ಜಾವ ವಿಶೇಷವಾಗಿ ಅಭಿಷೇಕ ಮತ್ತು ತೈಲಾಭಿಷೇಕವನ್ನ ಮಾಡಲಾಗುತ್ತದೆ. ಈ ಕ್ಷೇತ್ರ 22 ವರ್ಷ ಆಗಿದೆ ಶುರುವಾಗಿ. ಮೊದಲು ಮನೇಲಿ ಇದು ಮಾಡ್ತಿದ್ದೋ, ಇದನ್ನು ಸ್ಥಾಪನೆ ಮಾಡಿದ್ದು ಬಂದು ನಮ್ಮ ಸ್ವಾಮಿಯವರ ತಂದೆಯವರ ದೊಡ್ಡನ್ಮತ್ತಪ್ಪ ಅಂದ್ಬಿಟ್ಟು ಅವರು ಪ್ರೇರಣೆಯಿಂದ ನಾವು ಇನ್ನು ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಶಿವರಾತ್ರಿಯಲ್ಲಿ ಜಾತ್ರೆ ಮಾಡ್ತೀವಿ. ಮತ್ತು ಶ್ರಾವಣ ಮಾಸದಲ್ಲಿ 3ನೇ ಶ್ರಾವಣ ಶನಿವಾರ ವಿಶೇಷ ಪೂಜೆ ಇರುತ್ತೆ, ಅಲಂಕಾರ ಇರುತ್ತೆ, ಮತ್ತು ಅನುದಾನ ಇರುತ್ತೆ. ಪ್ರತಿ ಶನಿವಾರ ಅಪ್ಪನ ಪ್ರಶ್ನೆ ಇರುತ್ತೆ. ಮತ್ತು ಶನೇಶ್ವರ ಬಸಪ್ಪ ಅಂತ ಇದೆ. ಬಸಪ್ಪನು ಬಂದವರಿಗೆ ಪಾದ ಕೊಟ್ಟು ಮತ್ತು ಸಂತಾನ ಭಾಗ್ಯ ಕಲ್ಪಿಸ್ಕೊಡ್ತಾರೆ. ವಿಶೇಷ ಪೂಜೆಗಳಿರ್ತವೆ. ಮತ್ತು ಪೌರ್ಣಮಿ ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜೆ ಇರುತ್ತೆ. ಈ ಅಪ್ಪನ ನಂಬಿಕೊಂಡು ಬಂದವ್ರಿಗೆ ಸಂತಾನ ಭಾಗ್ಯ ಆಗಿದೆ, ಮತ್ತು ಕೆಲಸ ಕಾರ್ಯ ಇಲ್ದವ್ರಿಗೆ ಕೆಲಸ ಕಾರ್ಯ ಆಗಿದೆ. ಮತ್ತು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡು ಬಂದವ್ರು ಇಲ್ಲಿ ಬಸಪ್ಪಂತವ ಪಾದ ಕೇಳ್ತಾರೆ. ಆ ಯಪ್ಪ ಪಾದ ಕೊಟ್ಟಂತೆ ನಡ್ಕೊಂಡು ಹೋಗ್ತಾ ಇದೆ. ಜೊತೆಗೆ ಶನಿ ಶಾಂತಿ ಹೋಮವನ್ನ ಕೂಡ ಮಾಡಲಾಗುತ್ತದೆ. ಬೆಳಗ್ಗೆ 8 ಗಂಟೆಗೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಹಾಗೂ ಮಧ್ಯಾಹ್ನ 12 ಗಂಟೆಗೆ ಪ್ರಸಾದ ವಿನಿಯೋಗ ಇರುತ್ತದೆ. ನಮಸ್ಕಾರ. ತುಂಬ ಊರಿನ ಜನ ಎಲ್ಲ ತುಂಬ ಕಷ್ಟ ಸುಖ, ಒಂದು ಮನೇಲಿ ಮದುವೆ ಆಗ್ಬೋದು, ಎಲ್ಲ ಬಂದು ಮುನಪ್ಪಣ್ಣವ್ರ ಹತ್ರ ಅವ್ರ ಕಷ್ಟ ಸುಖ ಹೇಳ್ಕೊಳ್ತಾರೆ. ಅದಕ್ಕೊಂದು ದಾರಿ ತೋರಿಸ್ತಾರೆ. ಒಂದು ಅವರು ಅಪ್ಪನ ನಂಬಿದ್ದಾರೆ, ಅಪ್ಪ ಹೊಲ್ದು ಬಂದಿದ್ದಾರೆ ಅವ್ರಿಗೆ. ಅವರು ಒಂದು ದಾರಿ ತೋರಿಸ್ತಾರೆ. ಒಂದು ಕೇಸ್ ಇರ್ಬೋದು, ಮಕ್ಕಳದು ಮದುವೆಗಳಿರ್ಬೋದು, ಮನೇಲಿ ಗಂಡ ಹೆಂಡತಿ ಸಮಸ್ಯೆಗಳಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದಾಗಿದೆ. ಸಾವಿರಾರು ಜನ ಬರ್ತಾ ಇದ್ದಾರೆ. ಹಾಗೆ ಶನೇಶ್ವರಪ್ಪನೂ ಅದೇ ರೀತಿ ಅವ್ರೇನು ದೇವರಲ್ಲಿ ಮೊರೆ ಇಡ್ತಾರೋ ಮುನಪ್ಪಣ್ಣವ್ರ ಹತ್ರ ಬಂದು ಭಕ್ತಾದಿಗಳಿಡ್ತಾರೆ. ಮುನಪ್ಪಣ್ಣವರು ದೇವರಲ್ಲಿ ಮೊರೆ ಇಡ್ತಾರೆ. ಎಲ್ರಿಗೂ ಕಾರ್ಯ ಒಳ್ಳೆ ಯಶಸ್ಸು ತಂದುಕೊಟ್ಟಿದೆ. ಈಗ ಇದೇ ರೀತಿ ಮುಂದೆ ದೇವರುಗಳು ಮಾಡಬೇಕು. ಅದಲ್ಲದೆ ಮುನಪ್ಪ ಅವರು ಈ ಊರಿನ ಮಗ ಅವರು, ನಾವು ಈ ಊರಿನ ಮಗಳು ಎಲ್ಲ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಚಿಕ್ಕದ್ರಿಂದ ನೋಡ್ತಾ ಇದ್ದೀವಿ. ತುಂಬ ಒಂದು 20 ವರ್ಷದಿಂದ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಮಗೂ ಎಲ್ಲ ಸಕ್ಸಸ್ ಆಗಿದೆ. ಎಲ್ಲರೂ ಬಂದು ಇಲ್ಲಿ ದರ್ಶನ ತಗೋಬೇಕು ಅಂತ ನಾನು ಆಶಿಸ್ತೀನಿ.
ವೀಕ್ಷಕರೇ, ಈ ಪುಣ್ಯಕ್ಷೇತ್ರದ ಪವಾಡ ನೀವು ತಿಳಿಯಬೇಕಾದರೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಅವಲಹಳ್ಳಿಯಲ್ಲಿ ನೆಲೆ ನಿಂತಿರುವಂತಹ ಶ್ರೀ ಗುರು ಶನೇಶ್ವರ ಸ್ವಾಮಿ ಬಸಪ್ಪನವರ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ. ಛಾಯಾದೇವ್ಯಾಯ ನಮಃ. ಓಂ ನೀರಾಂಜನೇಯ ಸಮಾಭಾಸಂ ರವಿಪುತ್ರಮಿಗಜಂ ಛಾಯಾಮಾತಂಡಂ ಸಂಭೂತಂ ತಂ ನಮಾಮಿ ಶನೀಶ್ವರಾಯ ನಮಃ. ಸ್ವಾಮಿ ನಮಗೆ ಬರಬೇಕು ಅಂದರೆ ಸುಮಾರು ಕಷ್ಟ ಕೊಟ್ಟೆ ಬಂದಿದ್ದು, ಬಡತನದಲ್ಲಿದ್ದು ನಾವು. ಸರಿ ಅಂದ್ಬಿಟ್ಟು ಇದು ವಾಸವಾಗಿದ್ದಿದ್ದು ಮನೆ ಇದು. ದಿನ ರಾತ್ರಿ ಎಲ್ಲ ಬಂದು ನಮಗೆ ಕಾಡೋನು, ಕನಸಲ್ಲೆಲ್ಲ ಬಂದು ಕಾಡೋನು. ನಾವೇನೋ ಅಂದ್ಕೊಂಡು ಸುಮ್ಮನೆ ಇದ್ವಿ. ಅದೇ ನಾವು ಬರೋದು ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಪ್ರತಿಯೊಂದು ಮಾಡಿಸ್ಕೊಂಡು, ಮತ್ತು ಹಾರ್ಟ್ ಪ್ರಾಬ್ಲಮ್ ಅದು ಇದು ಅಂದ್ಕೊಂಡು ಎಲ್ಲ ಮಾಡಿಸ್ವಿ. ನಮಗೆ ಏನಿಲ್ಲ ಅಂತ ಗೊತ್ತಾಯಿತು. ಆಮೇಲೆ ಸ್ವಾಮಿ ಕಡೆಯಿಂದ ಇದು ನಮ್ಮ ಮನೆ ದೇವತೆ, ಮದರ ದೇವತೆ ಅವಳೆ ಕೆಂಪಮ್ಮ ದೇವಿ. ಆಮೇಲೆ ಮೂಲ ಸ್ಥಾನ ಬಂದು ಇವಾಗ ನಮಗೆ ಗುರು ಶನೇಶ್ವರ ಸ್ವಾಮಿನೇ ನಮಗೆ. ಆ ಪರಮಾತ್ಮ ಇಲ್ಲಿ ಬರಬೇಕು ಅಂದರೆ ಸುಮಾರು ಕಷ್ಟಪಟ್ಟೆ ಬಂದಿದ್ದು. ಬಡತನದಲ್ಲಿ ಇದ್ದೆವು ನಾವೆಲ್ಲ 10 ಜನ ಮಕ್ಕಳು. ಜನಗಳೆಲ್ಲ ತೊಂದರೆ ಮೇಲೆ ತೊಂದರೆ ಕೊಟ್ಟರು, ಪ್ರತಿಯೊಂದು ಇದು ಮಾಡಿದ್ರು ನಮಗೆಲ್ಲ. ಸರಿ, ಭಗವಂತ ಕೈ ಬಿಡಲಿಲ್ಲ. ಜನ ಕೈ ಬಿಟ್ಟರು, ಭಗವಂತ ಕೈ ಬಿಡಲಿಲ್ಲ. ಇಲ್ಲಿವರೆಗೆ ನಡೆಸ್ಕೊಡ್ದು. ನನಗೆ ಪ್ರಥಮ ದೇವತೆ ಅಂದರೆ ಈ ಭಗವಂತ ಇಲ್ಲಿ ತಂದು, ಈ ಸ್ವಾಮಿ ಇಲ್ಲಿ ಪುಟ್ಟದಾಗಿರೋದು ಇಲ್ಲಿ ತಂದ ಮೇಲೆ ಇಲ್ಲಿವರೆಗೆ ಕ್ಷೇತ್ರ ಇಲ್ಲಿವರೆಗೆ ಬೆಳ್ಕೊಂಡು ಬಂದಿದ್ದು. ಸುಮಾರು ಕಷ್ಟದಲ್ಲೇ ಬಂದು ನಮಗೆ ಕನಸಲ್ಲಿ ಬರಬೇಕಾದ್ರೆ ಹಿಂಸೆ ಕೊಟ್ಟು ಬಂದಿದ್ದು. ಮಲಗೋಗಿ ಬರ್ತೀವಿ. ನಮ್ಮ ತಂದೆ ತಾಯಿಗೆ ಮಾತ್ರ ಹೇಳ್ತೇವೆ, ರಾತ್ರಿ ಹೊತ್ತು ಈ ಥರ ಹಿಂಗೆ ಆಗುತ್ತೆ, ನನಗೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾಗ, ಸರಿ ಅಂದ್ಬಿಟ್ಟು ಇನ್ನೊಂದು ಸತಿ ಬಂದಾಗ ಸ್ವಾಮಿನೇ ಪ್ರತ್ಯಕ್ಷ ಆಗಿ, ನಾನು ಆ ಪಿಕ್ಚರ್ ಇವತ್ತು ಏನು ಜಾತ್ರೆ ಮಾಡ್ತಾ ಇದ್ದೀನೋ, ಏನು ಇದನ್ನೆಲ್ಲ ನಡೆಸ್ತಾ ಇದ್ದೀನೋ, ಮುಂಚಾಗಿ ಪರಮಾತ್ಮ ಕನಸಲ್ಲೇ ಕಂಡಿದ್ದ. ಈ ಗ್ರಾಮದಲ್ಲಿ ಏನೇನು ಮೆರವಣಿಗೆ ಎಲ್ಲ ಮಾಡ್ತಾ ಇದ್ದೀನೋ ಫಸ್ಟೇ ನನಗೆ ಪಿಕ್ಚರು. ಆ ಪಿಕ್ಚರ್ ಇವತ್ತು ನಾನು ನೆನೆಸ್ಕೊಳ್ಳೋಕ್ಕಾಗಲ್ಲ. ಆ ಥರ ಎಲ್ಲ ನೆನೆಸ್ಬಿಟ್ಟಿದ್ದ. ಇವತ್ತು ಇದೇ ರೀತಿ ನಡೆದ ಈ ಗ್ರಾಮದಲ್ಲಿ ನಾನು ಬಂದು ಇಲ್ಲಿ ನೆಲೆಸ್ತೀನಿ ಅಂತ ಅಂದಮೇಲೆ ಫಸ್ಟು ನಾನು ಕೇಳಿದ್ದು ಅಪ್ಪನೇ ಹೋಗಿ ಗ್ರಾಮ ದೇವತೆನ ಮೇನ್ ಬೇಕಾಗಿರೋ ಗ್ರಾಮ ದೇವತೆನ ಅಪ್ಪನೇ ಬೇಕಲ್ವಾ. ಸರಿ ಅಂದ್ಬಿಟ್ಟು ಅವಳ ಕೇಳಿದಾಗ ಮಾರಮ್ಮ ದೇವಿ ಫಸ್ಟು ಬಲಗಡೆ ಎಸ್ಲು. ಸರಿ ಬರಲಿ ಅಂದ್ಕೊಂಡು ಆಮೇಲೆ ನನ್ನ ತಂದೆ ತಾಯಿ ಎಲ್ಲ ಆದಮೇಲೆ ಆ ಸತ್ಯ ಇದ್ದರೆ, ಆ ತಂದೆ ತಾಯಿ ಬರೋ ಇಚ್ಛೆ ಇದ್ದರೆ ಒಂದೇ ಮನಸ್ಸಲ್ಲಿ ಬರಲಿಯಪ್ಪ ಅಂತ ಅಂದರು. ನಮಗೂ ಕಷ್ಟದಿಂದ ಬಂದೆ. ಆಮೇಲೆ ಪ್ರತ್ಯಕ್ಷ ಆದಮೇಲೆ ಉತ್ತರ ಬೆಳಕ ರೀತಿ ಆಯಿತು. ಮುಡಿ ಕಟ್ಟಬೇಕಾದ್ರೆ ನಾನು ಏನೋ ಅಂದ್ಕೊಂಡು ಎಲ್ಲ ಕಿತ್ತಿ ಎಸ್ತಾ ಇದ್ದೆ. ಈ ರಂಗನಾಥ ಸ್ವಾಮಿ ಮಲಗೋ ರೀತಿಲಿ ಸರ್ಪ ಬಂದು ಸುತ್ತಕೊಂಡು 5 ಎಳೆ ಸರ್ಪ ಆಗಿ ಹೈಟಾಗಿ ಮಲಗಿಸ್ಬಿಟ್ಟು ಕಲ್ಲು ನೀರು ಕರಗವತ್ತಲ್ಲಿ ಹೋಗೋ ಟೈಮಲ್ಲಿ ನಾನು ಅಡಿಗೆ ಬಿಸಾಕ್ಬಿಟ್ಟು ಹೋಗೋಣ. ಆವಾಗ ನನಗೇನೋ ಒಂಥರ ಎಚ್ಚರಿಕೆ ಆಗೋದು. ಸ್ವಾಮಿ ಜೊತೆಲೆಲ್ಲ ಹೋರಾಡಿದ್ದೀನಿ, ಎಲ್ಲೆಲ್ಲಿ ಕರ್ಕೊಂಡಂತ ಆ ಥರ ಹೋರಾಡಿ ಎಲ್ಲ ಮಾಡಿದ್ದೀನಿ. ಮಟ್ಟಿ ಎಲ್ಲ ಇದು ಆದಮೇಲೆ ನಾನು ಇಲ್ಲೇ ನೆಲೆಸೋದು ಅಂತ ಆದಮೇಲೆ ಎಲ್ಲ ಜನಗಳೆಲ್ಲ ಹೇಳಿದ್ರು, ಇಲ್ಲಿ ಬೇಡ ಬೇರೆ ಕಡೆ ಕಟ್ಟೋಣ ಅಂತ. ಅಂದರೆ ಸ್ವಾಮಿನ ಒಪ್ಪಲಿಲ್ಲ, ಮನೆ ದೇವತೆನೂ ಒಪ್ಪಲಿಲ್ಲ. ಅದರಿಂದ ಆ ಸ್ವಾಮಿ ಆಜ್ಞೆ ಮೀರಿ ನಾನು ಎಲ್ಲೂ ಹೋಗಲಿಲ್ಲ. ಇದೇ ಆಗಲೇಬೇಕು, ಏನು ಕಷ್ಟನೋ ಸುಖ ಏನೇ ಆದರೂ ಸರಿ ನಾನು ಇದೇ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆ ಇದ್ದಿದ್ದು ವಾಸ ಇದು ರೂಮಾಗಿದ್ದು ವಾಸವಾಗಿದ್ದು ಮನೆ ಬಿಟ್ಬಿಟ್ಟು ಇವನಿಗೋಸ್ಕರ ನಾವು ಶ್ರಮಪಟ್ಟು ಕಟ್ಟಿದ್ದೀವಿ. ಕಟ್ಟಿ ಇಲ್ಲಿವರೆಗೂ ಜನಸೇವೆ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಭಗವಂತನ ಹತ್ರ ಕಷ್ಟ ಅಂತ ಬಂದವ್ರಿಗೆ ಯಾರಿಗಿಲ್ಲ ಅಂತನಿಲ್ಲ. ಮಕ್ಕಳಿಲ್ದವ್ರಿಗೆ ಮಕ್ಕಳಾಯಿತು, 15 ವರ್ಷ ಒಬ್ರಿಗೆ ಇರಲಿಲ್ಲ. ಇಲ್ಲಿ ಬಂದಮೇಲೆ ಒಂದು ಪಾಪು ಆಯಿತು. ಇನ್ನೊಬ್ಬರಿಗೆ 6 ವರ್ಷ ಆಗಿದ್ಮೇಲೆ ಆಗಿರಲಿಲ್ಲ. 10 ವರ್ಷ ಆಯಿತು, ಅವ್ರಿಗೂ ಇರಲಿಲ್ಲ. ಇಲ್ಲಿ ಬಂದು ಅರ್ಕೆ ಎಲ್ಲ ಕಟ್ಟಿ ಸ್ವಾಮಿ ಬಂದಾಗ ಏನು ಹೇಳ್ತಾನೆ ಅದರಂತೆ ಭಕ್ತಿ ಸದ್ಯನಿಷ್ಠೆಯಿಂದ ನಂಬ್ಕೊಂಡು ಬಂದರೆ ಅದು ಪ್ರತಿಫಲಕ್ಕೆ ತಕ್ಕಂತೆ ಫಲ ಕೊಟ್ಟೇ ಕೊಡ್ತೇನೆ. ನಾನು ಅನ್ನೋದವ್ರಿಗೆ ಇನ್ನೂ ಕಷ್ಟ ಕೊಟ್ಟು ಏನಾಯ್ತೋ ಮತ್ತೆ ತಪ್ಪು ಅಂತ ಬಂದವ್ರಿಗೆ ಶ್ರಮೆ ಪಟ್ಟು ಏನು ಬೇಕೋ ಅದರಂತೆ ಕರುಣಿಸ್ತಾನೆ, ಇಲ್ಲ ಅಂತಲ್ಲ. ಅಂದರೆ ನಾನತ್ವ ಅನ್ನೋದು ಇರಬೇಡ್ದು ಅವನ ಹತ್ರ. ಭಕ್ತಿಯಿಂದ ಬಂದರೆ ಅದೇನು ಬೇಕೋ ಕೊಡೋದು ಬಿಡೋದು ಭಗವಂತನಲ್ಲಿರೋದು. ಕೊಟ್ಟು ಇಲ್ಲಿವರೆಗೆ ನಡೆಸ್ಕೊಂಡು ಬರ್ತಾ ಇದ್ದೇನೆ. ಪ್ರತಿ ವರ್ಷ ಶ್ರಾವಣದಲ್ಲಿ 3ನೇ ಶನಿವಾರ ಜೋರಾಗಿ ಗ್ರ್ಯಾಂಡಾಗಿ ನಡೆಯೋದು ಅಂತ ಜಾತ್ರೆ ನಡೀತಾ ಇರ್ತದೆ. ಹೂವಂಬಳೆ ನಡೆದು ಕರಗ ಮಹೋತ್ಸವ ನಡೀತದೆ, ಮಹಾಶಿವರಾತ್ರಿ ನಡೀತದೆ. ಪ್ರತಿಯೊಂದು ಸಾವಿರಾರು ಜನಕ್ಕೆ ಅನುದಾನ ನಡೆಸ್ತಾನೆ ಇರ್ತಾನೆ. ನಾವಂತೂ ನಡೆಸಿಲ್ಲ, ಭಗವಂತ ಏನಾಯ್ತೋ ಅವನ ಕೃಪೆ ಅನುಗ್ರಹದಿಂದ ಏನಾಯ್ತೋ ಅದು ಮಾಡ್ತಂಡೇ ಬರ್ತಾ ಇದ್ದೀವಿ. ಮಾಡ್ಕೊಂಡು ಇಲ್ಲಿವರೆಗೆ ನಡೆಸ್ಕೊಂಡು ಬರ್ತಾ 23 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ನಮ್ಮ ಮಕ್ಕಳು ಎಲ್ಲ ಕೆಲಸ ಕಡೆಗೆ ಹೋದರೆ ಈ ಕಡೆ ಇನ್ನು ಜಾತ್ರೆ ಆಯ್ತಪ್ಪ ಹಿಂಗೆಲ್ಲ ಬಂದ್ರಪ್ಪ ಅಂದರೆ ಎಲ್ಲ ಒಗ್ಗೂಡಿ ಎಲ್ಲ ಸಭೆ ಸೇರಿಕೊಂಡು ಎಲ್ಲ ನನ್ನ ಮಕ್ಕಳು ಹುಡುಗರೆಲ್ಲ ಸೇರ್ಕೊಂಡು ಎಲ್ಲ ಜೇನುಗೂಡಂತೆ ಸೇರಿ ಮಾಡ್ತೀವಿ. ಯಾವ ತೊಂದರೆ ತಗ್ಲಾರು ಏನಿಲ್ಲದಂತೆ ನಾವು ಮಾಡ್ಕೊತೀವಿ. ಈ ವರ್ಷ ಪ್ರತಿ ವರ್ಷ ಅಂತ ಮಾಡಿದಾಗ ಈ ವರ್ಷ ಅದ್ದೂರಿಗೆ ಜಾತ್ರೆ ನಡೀತು.
ಏನು ಒಬ್ಬರು ಬೆಟ್ಟೆತ್ತು ತೋರಿಸೋಣಂಗಿಲ್ಲ. ಅದು ನಾನು ಕನಸಲ್ಲೂ ಕಂಡಿರಲಿಲ್ಲ, ಈ ಥರ ಮಾಡ್ತಾ ಈ ಥರ ಆಯ್ತು ಅಂತ ನಮ್ಮ ಹುಡುಗರು ಅನಿಸಿರಲಿಲ್ಲ. ಅದೇ ಅದ್ದೂರಿಯಾಗಿ ನಡೆದೋಯ್ತು. ಅದ್ದೂರಿಗೆ ನಡೆದು ಸಾವಿರಾರು ಜನಕ್ಕೆ, ನಾನು 2,000 ಜನ ಇದು ಅನುದಾನ ನಡಿಬೇಕು ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ 4,000 ಜನಕ್ಕೆ ಅನುದಾನ ಎಲ್ಲ ನಡೆದೋಯ್ತು. ಸುಮಾರು ಇಲ್ಲಿವರೆಗೆ ನಡೆಸ್ಕೊಂಡು ಬರ್ತಾನೆ ಅವನೇ. ಭಗವಂತ ನಮ್ದಲ್ಲಿ ಕೈ ಬಿಟ್ಟಿಲ್ಲ. ಸರ್, ಈ ಕ್ಷೇತ್ರದ ವಿಶೇಷ ದಿನಗಳು ಯಾವುದು? ವಿಶೇಷ ದಿನಗಳು ಅಂದರೆ ಮಹಾ ಪೌರ್ಣಮಿ, ಅಮಾವಾಸ್ಯೆ ಮತ್ತು ಪ್ರತಿ ಶನಿವಾರ ವಿಶೇಷವಾಗಿ ಪೂಜೆ ಪುರಸ್ಕಾರ ನಡೀತಾ ಇರ್ತದೆ. ಸ್ವಾಮಿ ಪ್ರವೇಶ ಆಗಿ ಬಂದಾಗ ಭಕ್ತಾದಿಗಳಿಗೆ ಏನಾಯ್ತು ಅನುಗ್ರಹ ಕೊಟ್ಟು ಕಷ್ಟ ಸುಖಕ್ಕೆಲ್ಲ ಹೊಡೆದು ಮಾಟ ಮಾತ್ರ ಕೂಟ್ಲೆ ಏನಾಯಿದ್ರು ಹಿಂಗೆಲ್ಲ ಹಿಂಗೆ ಜಾಗದಲ್ಲಿ ಇದೆಯೇ ಮಕ್ಕಳ ಅಂತ ಸ್ವಾಮಿ ಬಂದು ಹೇಳಿದಾಗ ಇಂಥದ್ರಲ್ಲಿ ಆ ಪರಿಹಾರ ಮಾಡ್ಕೊಂಡು ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ. ಪ್ರಾಣ ಹೋಗಿದೆ, ಪ್ರಾಣನೂ ಉಳಿಸಿದ್ದಾನೆ. ಇವಾಗ ಒಬ್ಬರು ಬಂದು ಹೋದ್ರು, ಅವರು ಮಾತಾಡಿದ್ದಾರೆ. ಅವರಲ್ಲೂ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಸ್ವಾಮಿ ಎಲ್ಲ ತೆಗ್ಸಿ ಎಲ್ಲ ಆದಮೇಲೆ ಅವರು ಸ್ವಲ್ಪ ಕಷ್ಟದಿಂದ ಎದ್ದು ಬಂದಿದ್ದಾರೆ. ಇವಾಗ ಒಬ್ರಿಗೆ ಜೀವ ಹೋಗಿ 3 ತಿಂಗಳು ಅನ್ನ ನೀರು ಇರಲಿಲ್ಲ. ವಯಸ್ಸಾದ ಅಜ್ಜಿ ಇದೆ, ಗ್ರಾಮದಲ್ಲಿದ್ದಾರೆ. ಆದರೂ ಅದಕ್ಕಂತ ಸ್ವಾಮಿ ಹತ್ರ ಬಂದಮೇಲೆ ಸ್ವಾಮಿ ಈ ಥರ ಹಿಂಗೆ ಐತೆ ಮಗನ, ನಿಮ್ಮ ಅಂಗಳದಲ್ಲೇ ಒಂದು ವೃಕ್ಷದ ಹತ್ರ ಐತೆ, ಅದು ಫಸ್ಟು ತೆಗಿಸಿ ನಾನು ಉಳಿಸ್ಕೊಡ್ತೀನಿ ಅಂತ ಅಪ್ಪ ಮಾತು ಕೊಟ್ಟ ಮೇಲೆ ಸರಿ ಅಂದ್ಬಿಟ್ಟು ಅವರು ಎಲ್ಲ ಆದಮೇಲೆ ಒಬ್ಬರ ಇದರಿಂದ ಸ್ವಾಮಿ ಹೇಳಿದ್ಮೇಲೆ ಅವ್ರ ಕಡೆಯಿಂದ ಕರ್ಕೊಬಂದು ಅದನ್ನು ತೆಗಿಸಿ ಎಲ್ಲ ಆದಮೇಲೆ ಅವ್ರ ಉಸಿರಾಟ ಒಂದು ಸ್ವಲ್ಪ ತೇಜಸ್ಕತ್ತು, ಉಸಿರು ಹೋಗ್ಬೇಕು, ಜನ ಎಲ್ಲ ಕಾಯ್ಕೊಂಡಿದ್ರೆ ಹೋಗ್ಬಿಡ್ತಾರಂತ ತುಳಸಿ ನೀರು ಬಿಡಬೇಕು ಅನ್ನೋ ಸ್ಟೇಜಲ್ಲಿದ್ದರು. ಆದರೆ ಇವತ್ತು ದಿವಸ ಎದ್ದು ಅವ್ರಿಗೆ ಏನು ಬೇಕೋ ಪೂಜೆ ಪುರಸ್ಕಾರ ಏನು ಬೇಕೋ ಎಲ್ಲ ಕಡೆ ಹೊಡೆದಾಡಿ ಇದು ಮಾಡ್ಕೊಂಡು ಆದಮೇಲೆ ಇವಾಗ ಅವರು ಜೀವಂತವಾಗಿ ಮನೇಲಿ ಎಲ್ಲರ ಜೊತೆಲಿ ತಾಯಿಯಾಗಿದ್ದಾರೆ. ತಾಯಿ ಮಹಿಮೆ ಅವಳು ಬರಬೇಕು ಅಂದರೆ ಪ್ರಥಮವಾಗಿ ಸಂತಾನ ಭಾಗ್ಯ ಕೊಡುವಂಥದ್ದು ತಾಯಿ ಆಗಿರ್ಬೇಕಾದ್ರೆ ಅವಳು ಏನೇ ಆಗಲಿ ಅವಳು ನಂಬ್ಕೊಂಡು ಬಂದನ್ನು ಕೈ ಬಿಟ್ಟಿಲ್ಲ ಅವಳ ತಾಯಿ. ಇದೇ ಇರಬೇಕು ಅಂದರೆ ನನ್ನ ಅಕ್ಕನ ಮಗಳಿಗೆ ಇರ್ಬೋದು, ಯಾರಿಗೆ ಇರ್ಬೋದು, ಅವಳು ಮಾತ್ರ ನಂಬ್ತಾಳೆ. ಅವಳು ಅವ್ರ ಮೇಲೆ ಎಷ್ಟೋ ಕಷ್ಟ ಇತ್ತು, ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅವ್ರ ಮೇಲೆ ಈ ಹಿಂಸೆ ಎಲ್ಲ ಆಯಿತು. ಸರಿ ಬಿಟ್ಟು ನಡು ರಾತ್ರಿಯಲ್ಲಿ ಹೋಗಿ ಕನಸಲ್ಲಿ ನಾನು ಇದ್ದೀನಿ ಅಳ್ಬೇಡ ಅಂದ್ಬಿಟ್ಟು ತಲೆ ಸವರು ಬಂದಿದ್ದು ಅಷ್ಟೇ ಅವಳು ಗೊತ್ತಾಗಿದ್ದು. ಮರುಮಾರನೆಗೆ ವೈದ್ಯ ಬಳಿಗೆ ಬಂದಾಗ ಚೆಕಪ್ಗೆ ಅಂತ ಬಂದಾಗ ಅಲ್ಲಿ ಗೊತ್ತಾಯಿತು, ಕನ್ಫರ್ಮ್ ಆಯಿತು ಈಗ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಅವತ್ತಿಂದ ಇವತ್ತವರೆಗೂ ಸುಮಾರು ಜನಕ್ಕೆ ತಾಯಿ ಆದವಳು ಕೊಟ್ಟವಳೆ, ಮಕ್ಕಳ ಬಗ್ಗೆ ಅಂತ ಕೊಟ್ಟವಳೆ. ತಾಯಿ ಮಾತು ಭಗವಂತ ಹೆಂಗೆ ಮೀರಲ್ವೋ ಅದೇ ರೀತಿ ಮನಸ್ಸು ಅದೇ ರೀತಿ ಇದ್ದು ನಡವಳಿಕೆಯಾಗಿ ನಡ್ಕೊಂಡೋದ್ರೆ ಒಂದು ತಾಯಿಗೆ ಘನತೆ ಗೌರವ ಎಲ್ಲನೂ ಕೊಡ್ಬೋದು. ಒಂದು ಸ್ಥಾನಕ್ಕೆ ಏನು ಮರ್ಯಾದೆ ಕೊಟ್ಟು ಒಂದು 4 ಜನಕ್ಕೆ ಒಳ್ಳೇದು ಅನ್ಸ್ಕೋಬೇಕೇ ಹೊರತು ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬಾರ್ದು. ಅದು ನಾವು ಕೇಳ್ಕೊಬೋದು ಹೊರತು ತಾಯಿಗೆ ಏನು ಮಾತಾಡ್ತಾಳೋ ಅದ್ರ ಜವಾನು ಕೊಡಬೇಡ್ದು. ಮತ್ತೆ ಏನು ಬೇಕೋ ಅದ್ರ ಗೌರವವಾಗಿ ತಲೆ ತೆಗೆಸ್ಕೋದ್ರೆ 4 ಅಂತ ನಿಲ್ಲಿಸ್ತಾರೆ, ಎತ್ತು ನಿಲ್ಲಿಸ್ತಾರೆ. ಜನ ಅಂತ ನಿಲ್ಲಿಸಿಲ್ಲ ಅಂದ್ರೆ ಭಗವಂತ ಆದ್ರೂ ಒಂದಲ್ಲ ಒಂದು ಕಡೆ ಕೈ ಹಿಡಿದು ನಡೆಸ್ತಾನೆ ಅಲ್ವಾ. ಅನುಭವ ಎಲ್ಲರೂ ಇರಲೇಬೇಕು. ಭಕ್ತಿಯಿಂದ ಬಂದವ್ರಿಗೆ ಕೈ ಹಿಡಿದು ಎತ್ತುತ್ತಾಳೆ. ತಾಯಿ ಆಗ್ಬೋದು, ತಂದೆ ಆಗ್ಬೋದು. ಇವತ್ತು ಕಲಿಪುರುಷನಾಗಿ ಇರಬೇಕಾದ್ರೆ ಇವತ್ತು ಜಗತ್ತಲ್ಲೇ ಇವನ್ ಮಹಿಮೆ ಬಲ್ಲವರು ಯಾರೂ ಇಲ್ಲ. ಒಂದು ಕಡ್ಡಿ ಅಳ್ಳಾಡ್ಬೇಕಂದ್ರೆ ಇವನ್ ಮಹಿಮೆನೆ ಮೊದಲು. ಸರ್, ಈ ಕ್ಷೇತ್ರದಲ್ಲಿ ಬಸವಪ್ಪನ ಮಹಿಮೆ ಇದ್ರ ಬಗ್ಗೆ ಭಗವಂತ ಪ್ರವೇಶ ಆಗಿ ಬಂದಾಗ ಇಲ್ಲಿ ಮೊದಲು ಒಂದು ಸ್ಥಾನದಲ್ಲಿ ಇಲ್ಲಿ ಬಸಪ್ಪ ಇತ್ತು. ನಮ್ಗೊಂದು ಸ್ವಲ್ಪ ತೊಂದರೆ ಮೇಲೆ ತೊಂದರೆ ಆದಾಗ ಅದನ್ನು ಒಂದು ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಕ್ಕೆ ಬಿಟ್ಟು ಬಂದ್ವಿ. ಸರಿ ಅಂದ್ಬಿಟ್ಟು ಸುಮ್ಮನೆ ಇದ್ವಿ. ಆಮೇಲೆ ಯಾರೋ ಒಂದು ಅರಕೆ ಹೊತ್ಕೊಂಡು ಸ್ವಾಮಿ ಇದು ಮಾಡಿದ್ಮೇಲೆ ಬಸಪ್ಪನ ತಂದು ಬಿಟ್ಟ ಮೇಲೆ ಮಹಾಶಿವರಾತ್ರಿ ಟೈಮಲ್ಲಿ 8 ತಿಂಗಳು ಕರು, ಅದು 8 ತಿಂಗಳು ಕರು ತಂದಾದಮೇಲೆ ಮಹಾಶಿವರಾತ್ರಿ ಟೈಮಲ್ಲಿ ಅವನಿಗೆ ಮುದ್ರೆ ಎಲ್ಲ ಒತ್ತಿ ಇದು ಮಾಡಿ ಮಂಚನಹಳ್ಳಿ ಬಸಪ್ಪನವರು ಇದ್ದಾರೆ, ಅಲ್ಲಿ ಸ್ವಾಮಿ ಕ್ಷೇತ್ರನೇ ಅದು. ಅಲ್ಲಿಂದ ಕರ್ಕೊಬಂದು ಇವನಿಗೆ ದೀಕ್ಷೆ ಕೊಟ್ಟು ಎಲ್ಲೋ ಇಲ್ಲಿಗೆ 3-4 ವರ್ಷ ಆಯಿತು ಬತ್ತು. ಈ ಶಿವರಾತ್ರಿ ಬಂದರೆ ಇದು 4 ವರ್ಷ ಆಯಿತು. ಶ್ರಾವಣದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅವನು ಅನುಗ್ರಹದಂತೆ ಪಾದ ಪೂಜೆಗೆ ಹೋಗ್ತಾನೆ. ಮನೆಗೆ ಎಲ್ಲ ಏನು ಬೇಕು ಪಾದ ಪೂಜೆಗೆ ಹೋಗಬೇಕು ಅಂತ ಹೋಗ್ತಾನೆ. ಬಲಗಾಲು ಕೊಟ್ಟು ಒಳ್ಳೇದಾಗಬೇಕು ಅಂತ ಕೆಲಸ ಈ ಥರ ಆಗಬೇಕಂದ್ರೆ ಅದು ಎಲ್ಲ ಮಾಡಿಕೊಟ್ಟಿದ್ದಾನೆ. ಏನೇ ನಡೆಸ್ಕೊಂಬಂದ್ರು ಮತ್ತೆ ಏನೇ ಕೆಟ್ಟ ಸ್ವಭಾವ ಇಲ್ಲಿ ಏನೇ ಇರಲಿ ಅವ್ನು ಮಾತ್ರ ಬಿಡೋದಿಲ್ಲ. ಏನೂ ಇಲ್ಲಾಂದರೆ ಅದೇನು ಬೇಕೋ ನಿಧಾನಕ್ಕಾದ್ರೂ ಭಕ್ತಿಯಿಂದ ಏನು ಬೇಕೋ ಬಲಗಾಲ ಇಟ್ಟು ಅನುಗ್ರಹ ಕೊಡ್ತಾನೆ. ಏನಾದರೂ ಅವನು ಮನಸ್ಸಲ್ಲಿ ತುಂಬ ಕೆಟ್ಟದ್ದು ಏನೇ ಆಲೋಚನೆ ಇದ್ದರೂ ಅವ್ನು ಮಾತ್ರ ಬಿಡೋಲ್ಲ. ಅಟ್ಟಾಡಿಸಿ ಅವ್ನು ಏನು ಬೇಕೋ ತಪ್ಪ ಅನ್ನೋವರೆಗೂ ಬಿಡೋದಿಲ್ಲ. ತಪ್ಪು ಒಪ್ಕೊಳ್ಳೋ ಗಂಟ ಬಿಡೋಲ್ಲ. ತಪ್ಪು ಒಪ್ಕೊಳ್ಳೋರು ಬಿಡಲ್ಲ, ಕ್ಷಮೆ ಅಷ್ಟೇ. ಸರ್, ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಕ್ತಾದಿಗಳು ಬರುವಂಥವ್ರಿಗೆ ಬಂದ ಭಗವಂತನ ಕೃಪೆಗೆ ಏನಾಯಿತೋ ನೀವು ಭಕ್ತಿಯಿಂದ ಬಂದು ಬೇಡ್ಕೊಂಡ್ರೆ ಏನೇ ಕಷ್ಟ ಕಾರ್ಪಣೆಗಳು ಅವನು ದೂರ ಮಾಡಿಕೊಡ್ತಾನೆ. ನೀವು ಒಂದು ಸ್ವಲ್ಪ ನಾನು ಅನ್ನೋದು ಈ ಭಗವಂತ ನಮಗೇನು ಮಾಡಿಕೊಟ್ಟಿಲ್ಲ ಅಂತ ಹೋದರೆ ಅವನು ಇನ್ನೂ ಆಟ ಆಡಿಸ್ತಾನೆ. ಏಕೆಂದರೆ ಇವತ್ತು ಅವನು ಶನಿಚ್ಛರ ಅಂದರೆ ಅವನು ನಿಧಾನವುಳ್ಳವನು. ಅವ್ನು ಮಾಡೋಂಥ ಕೆಲಸ ಕಾರ್ಯನೇ ಆಗ್ಬೋದು, ಏನೇ ಆಗ್ಬೋದು, ನಿಧಾನನೇ ಕೆಲಸ ಕಾರ್ಯ ಆಗೋದು. ಬಂದ ತಕ್ಷಣ ಆಗಬೇಕು ಆಗೋದಿಲ್ಲ ಅನ್ನೋದಲ್ಲ. ಅವನ ಮನ ಬಿಟ್ಟು ನೋಡಿದ್ರೆ ಅವ್ನ ಮನ ಭಕ್ತಿ ನೋಡ್ತಾನೆ.
ಭಕ್ತಿ ನೋಡಿ ಏನು ಬೇಕು ಅದು ಸೆಳಿತಾನೆ ಹೊರತು ಅವ್ರ ಮನಸ್ಸಲ್ಲಿ ಕೂತ್ಕೊಂಡು ನಾನತ್ವನೇ ಇರೋರಿಗೆ ಆಡಿಸಿ ಅಹಂಕಾರ ಪಟ್ಟವ್ರಿಗೆಲ್ಲ ಮೇಡ್ದು ತಪ್ಪಪ್ಪ ಅನ್ನೋವರೆಗೂ ಬಿಡೋದಿಲ್ಲ ಅವನು. ಆಯ್ತಪ್ಪ ಅಂದು ಬಂದು ಎಲ್ಲ ಕುಡ್ತಾ ಬಿಡಿಸೋರ್ಗೆ ಬಿಡ್ಸೋನು ಭಗವಂತ ಇಲ್ಲಂತಲ್ಲ. ಅವ್ನು ಪ್ರವೇಶಕ್ಕೆ ಬಂದಾಗ ತಪ್ಪು ಮಾಡಿ ಉಳಿಸ್ತೀನಿ ಅಂದರೆ ಉಳಿಸ್ತಾನೆ, ಇಲ್ಲ ಅಂದರೆ ಯಾವ ಟೈಮಲ್ಲಿ ಬೇಕಾ ಅವನು ಏನು ಕೆಟ್ಟದ್ದು ಏನೇ ಆಗಲಿ ಏನು ಬೇಕೋ ಅವ್ನು ಕರ್ಮ ಅವನು ಕರ್ಮದಾದ ಮೊದಲೇ ಏನು ಬೇಕಾದ ಅನುಗ್ರಹ ಅವ್ನು ಪಡಬೇಕು, ಪಟ್ಟೆ ಪಡ್ತಾನೆ.